ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಈ ಎಲ್ಲ ಜನರ ಕುಟುಂಬಕ್ಕೆ ಈ ಒಂದು ದುಃಖ ಸಹಿಸುವ ಶಕ್ತಿ ದೇವರಿಗೆ ಕೊಡಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಸಿಎಂ ಬಳಿ ಭಾಳಷ್ಟು ಜನ ಜಖ್ಮಿ ಆಗಿದ್ದಾರೆ. ಅವ್ರು ನೋಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ನಾನು ಕುಮಟಾ ಹಾಸ್ಪಿಟಲ್ದಲ್ಲಿ ಕೆಲವು ಇಂಜರ್ಡ್ ಜನ ಇದ್ದಾರೆ. ಇಲ್ಲಿಂದ ಅಲ್ಲಿ ಹೋಗ್ತಾ ಇದ್ದಾರೆ ಅವ್ರು ನೋಡಲಿಕ್ಕೆ. ಮತ್ತು ಇದರಲ್ಲಿ ಸರ್ಕಾರದಿಂದ ಈಗ ಹೇಳಿದಾಗ ಯಾರು ಮಯತಾಗಿದ್ದಾರೆ ಅವರು 5 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಸರ್ಕಾರ ಜೊತೆ ಬೇರೆಯವರು ಕೈ ಜೋಡಿಸ್ಬೇಕು, ಯಾರು ಸಾಧ್ಯ ಇದೆ ಅವರು ಅಂತ ನಾನು ಮನವಿ ಮಾಡಿ. ಸರಿ, ಈಗ ಈ 10 ವರ್ಷ ಮೇಲಾಯ್ತು ಕಾಮಗಾರಿ. ಇದು ಒಬ್ಬ ಮಿನಿಸ್ಟರು, ಒಬ್ಬ MLA, ಒಬ್ಬ ಪತ್ರಕರ್ತ, ನಿಮ್ಮ ಟೆಕ್ನಿಕಲ್ ನಾಲೆಜ್ ಇದ್ರೆ ನೀವು ಮಾಡ್ಬೋದು. ಟೆಕ್ನಿಕಲ್ ನಾಲೆಜ್ ಅವ್ನಿಗೆ ಇರುವುದಿಲ್ಲ. ಟೆಂಡರ್ ಕಂಡೀಷನ್ಸ್ದಲ್ಲಿ ಇದು ಸ್ಪಷ್ಟವಾಗಿ ಬರಬೇಕು. ಆವಾಗ ನಿಮ್ಮ ಕಣ್ಣು ಕಾಣಿಸ್ತದೆ. ಈಗ ದುಡ್ಡು ಎಷ್ಟು ಕಟ್ ಮಾಡ್ಬೇಕಂತ ಹೇಳೋ ನಾ ಯಾರು ಯಾರು ಅಂತ ನನ್ನ ಪ್ರಶ್ನೆ ಕೇಳ್ತಾರೆ. ನಾ ಇವನ್ನ ಉತ್ತರ ಕೊಡಬೇಕು. ಜ್ಞಾನ ಇದ್ರೂ ಅದು ಪ್ರದರ್ಶನ ಮಾಡ್ಲಿಕ್ಕೆ ಹೋಗಬಾರ್ದು. ಅದು ಅಜ್ಞಾನ ಅಂತ ನೋಡ್ತಾರೆ. ಇಂಜಿನಿಯರ್ಸ್ ಯಾರಿಗೆ ಇದು ಗೊತ್ತದೆ, ಯಾರು ಜವಾಬ್ದಾರಿ ಇದೆ, ಅವರು ಟೆಂಡರ್ ಕಂಡೀಷನ್ಸ್ದಲ್ಲಿ ಈ ಕಂಡೀಷನ್ಸ್ ಹಾಕಿ ಸರಿಯಾಗಿ ಸೂಪರ್ವಿಷನ್ ಮಾಡಿ ಅವ್ರು ಕ್ರಮ ತಗೊಳ್ಬೇಕು. ನಿಮ್ಗೇನು ಗೊತ್ತಾಗ್ತದೆ? ನೀವು ಎಷ್ಟು ವರ್ಷದಿಂದ 10-20 ವರ್ಷದಿಂದ ತಿರುಗಾಡ್ತೀರ ರಸ್ತೆ ಮೇಲೆ ತಿರುಗಾಡ್ತೀರಪ್ಪ. ನೀವು ಅವ್ರ ಬಂದು ಹೇಳಿದ್ದೆ ನನಗೆ ಸಾಹೇಬ್ರಿಗೆ ಗುಡ್ ಕುಸಿದ ಚಾನ್ಸ್ ಗುಡ್ ಕೈ ಕುಸಿದ ಚಾನ್ಸ್ ಇದೆ ಅಂತ ಯಾವುದೇ ನೀವು ಪೇಪರ್ದಲ್ಲಿ ಹೆಡ್ಲೈನ್ ಹಾಕಿದ್ದೀರೇನು? ನನಗೆ ಹಿಂಗೆ ಹೊಡೆಯುವುದು ಬೇರೆ, ಅದು ಹಿಂಗೆ ಜನರನ್ನು ಹೊಡಿತಾರಲ್ಲ ಅದು ನೀವು ಹೊಡಿತಾ ಇರ್ತೀರಿ, ಅದು ಬೇರೆ ಪ್ರಶ್ನೆ. ಅದು ಸ್ಪೆಸಿಫಿಕ್ವಾಗಿ ಇಂಥ ಪಾಯಿಂಟ್ನಲ್ಲಿ ಹಿಂಗೆ ಆಗುವ ಸಂಭವ ಅದೇ ಅಂತ ಯಾರು ಹೇಳಿದಾರೇನು? ತಪ್ಪಿಲ್ಲ. ಅವರು ಹ್ಯಾಂಗೆ ಸಾಧ್ಯತೆ ಇದೆ? ಆಲ್ ಟೆಕ್ನಿಕಲ್ ಥಿಂಗ್ಸ್. ಜಿಲ್ಲಾಡಳಿತದಿಂದಲೇ ಐಡೆಂಟಿಫೈ ಮಾಡಿದ್ರೆ ಮತ್ತೆ ನಮ್ಮ ಮೇಲೆ ಅಪಾದನೆ ಮಾಡ್ತಾರೆ. ನೋಡಿ, ಮಂತ್ರಿಗಳು ಮುಟ್ಲೆ ಹಣ ಬಂದಿಲ್ಲ ಇವ್ರಿಗೆ, ಹಾಗಾಗಿ ಏನೋ ಅಪಾದನೆ ಮಾಡ್ತಾ ಇದ್ದಾರೆ. ಭಾಳ ವಿಚಾರ ಮಾಡಬೇಕಾಗ್ತದೆ ಅಪಾದನೆ ಮಾಡುವಾಗ. ಜಿಲ್ಲಾದಿಂದ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಸರ್ವೆ ಮಾಡಿ ಇಂಥ ಕಡೆ ಗುಡ್ಡ ಕುತ್ತು ಭೀತಿ ಇದೆ ಅಂತ ನನ್ನ ಗಮನಕ್ಕೆ ಬಂದಿಲ್ಲ. ಸರ್, ಈಗ ಸಿಎಂ ಬಳಿ ಇವತ್ತು ಮೀಟಿಂಗ್ ಸಿಎಂ ಮುಖ್ಯವಾಗಿ ಈ ಎರಡೂ ಪ್ರದೇಶಕ್ಕೆ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಶಿರೂರು ಮತ್ತು ಇಲ್ಲಿ ಬರ್ತಾ ಇದ್ದಾರೆ ಭೇಟಿಯಾಗಲಿಕ್ಕೆ. ಭಯತಾಗಿದ್ದಾರೆ, ಅವರು ಮನೆಯವರು ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ಮತ್ತು ಇದ್ರ ಬಗ್ಗೆ ಏನು ಕ್ರಮ ತೊಗೊಂಡಿದ್ದಾರೆ, ಏನು ಕ್ರಮ ತೊಗೊಳ್ಬೇಕಾದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಅಲ್ಟಿಮೇಟ್ ಎಲ್ಲ ಡಿಸಿಷನ್ಸ್ ಇಲ್ಲೇ ಮಾಡಲಿಕ್ಕೆ ಆಗೋದಿಲ್ಲ. ಅಲ್ಟಿಮೇಟ್ಲಿ ನಾಳೆ ಬೆಂಗಳೂರು ಹೋದ ನಂತರ ಡಿಸಿಷನ್ಸ್ ಮಾಡ್ಬೋದು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.